ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಮಾರ್ಚ್ 3ನೇ ತಾರೀಕಿಗೆ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಏನನ್ನು ಓದದೆ ಏನೂ ಎಫರ್ಟ್ ಹಾಕದೇನೆ ಓದುವಂಥ ಅವಶ್ಯಕತೆ ಇಲ್ಲ. ಒಂದು ಗ್ರಾಮರ್ ಇದೆ, ಕ್ವಶನ್ ಪೇಪರಲ್ಲಿ ಕ್ವಶನ್ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಉತ್ತರ ಕೊಟ್ಟಿರ್ತಾರೆ. ಯಾವ ರೀತಿ ಅದನ್ನು ಹುಡುಕಿ ಬರೆದ್ರೆ ನಮಗೆ 5 ಮಾರ್ಕ್ಸ್ ಸಿಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಲಿತಾ ಇದ್ದೇವೆ. ವಿಡಿಯೋನ ಪೂರ್ತಿಯಾಗಿ ನೋಡಿಬಿಡಿ. ಮತ್ತೆ ಕ್ವಶನ್ ಪೇಪರನ್ನು ತೆಗೆದು ನೋಡುವಂಥ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಎಷ್ಟು ಹೇಳ್ತೀನಿ, ಎಷ್ಟು ಕಲಿಸ್ಕೊಡ್ತೀನಿ, ನೀವು ಇಷ್ಟನ್ನು ಕಲ್ತು ಬಿಟ್ರೆ ಸುಲಭವಾಗಿ ಕಲಿಸ್ಕೊಡ್ತೀನಿ. ಯಾಕಂತಂದರೆ ತುಂಬ ಜನಕ್ಕೆ ಇಂಗ್ಲೀಷ್ ಕಷ್ಟ ಆಗುತ್ತೆ, ಹೀಗಾದ್ರೂ ಮಾಡಿ ಪಾಸ್ ಆಗಬೇಕು, ತುಂಬ ಏನು ಆಗ್ತಾ ಇಲ್ಲ ಇಂಗ್ಲೀಷಲ್ಲಿ ಅಂತ ಅನ್ನುವಂಥವ್ರು ತುಂಬ ಜನ ಇರ್ತೀರಾ. ಸೊ ಡೋಂಟ್ ವರಿ ಅಬೌಟ್ ದಟ್. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಮಾಡಬೇಕಾಗಿರೋದೇನು ಅಂತಂದರೆ ವಿಡಿಯೋನ ಕರೆಕ್ಟಾಗಿ ಕೊನೆ ತನಕ ನೋಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು 5 ಮಾರ್ಕ್ಸಿನ ಒಂದು ಪ್ರನೌನ್ ಅನ್ನುವಂತಹ ಗ್ರಾಮರ್. ತುಂಬ ಸುಲಭ. ಎಷ್ಟೇ ಕಷ್ಟ ಕ್ವಶನ್ ಕೊಟ್ಟರು, ಎಷ್ಟೇ ಈಸಿ ಕ್ವಶನ್ ಕೊಟ್ಟರು ಕಣ್ಣು ಮುಚ್ಚಿ ಬರೆಯುವಷ್ಟು ನಿಮ್ಗೆ ನಾನು ತಯಾರಿ ಮಾಡ್ತೀನಿ. ಮಾಡಬೇಕಾಗಿರೋದೇನು ವಿಡಿಯೋನ ಕೊನೆ ತನಕ ನಡೀರಿ ಸ್ಟಾರ್ಟ್ ಮಾಡಿ. ಪ್ರನೌನ್ ಅನ್ನುವಂಥ ಒಂದು 5 ಮಾರ್ಕ್ಸಿನ ಕ್ವಶನ್ ಇದೆ. ಇಲ್ಲಿ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮ್ ನಾಳೆನೇ ಇದೆ. ಕ್ವಶನ್ ನಂಬರ್ ಎಷ್ಟು ಅಂತಂದರೆ ಕ್ವಶನ್ ನಂಬರ್ 13. ಅರ್ಥ ಆಯ್ತಾ? ಕ್ವಶನ್ ನಂಬರ್ 13 ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಪ್ರನೌನ್ ಅನ್ನುವಂತಹ ಒಂದು ಗ್ರಾಮರ್ನ ಕಲಿತಾ ಇದ್ದೇವೆ. ಏನನ್ನು ಓದುವಂಥ ಅವಶ್ಯಕತೆ ನಮಗಿರೋದಿಲ್ಲ, ಸುಲಭವಾಗಿ ನಾವು ಕಲಿತಾ ಇದ್ದೇವೆ. ಈಗ ಎ ಅನ್ನೋದನ್ನು ಇಲ್ಲಿ ಒಂದು ಕಾಲಮ್ ಕೊಟ್ಟಿರ್ತಾರೆ, ಎ ಅನ್ನು ಕಾಲಮ್ ಕೊಟ್ಟಿರ್ತಾರೆ, ಬಿ ಅನ್ನು ಕಾಲಮ್ ಕೊಟ್ಟಿರ್ತಾರೆ. ಇಲ್ಲಿ ಕ್ವಶನ್ ಇರುತ್ತೆ. ಈ ಕ್ವಶನನ್ನು ಓದ್ಕೊಂಡ್ಬಿಟ್ಟು ಈ ಕ್ವಶನ್ ಓದಿ ನಾವು ಈ ಪ್ರನೌನ್ಸನ್ನು ಇದಕ್ಕೆ ಮ್ಯಾಚ್ ಮಾಡಬೇಕಾಗಿರುತ್ತೆ. ಆಯಿತಾ? ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಗ್ರಾಮರ್. ನೀವು ಅಲ್ಲೇ ಕ್ವಶನಲ್ಲೇ ಆನ್ಸರ್ ಇರುತ್ತೆ, ಹುಡುಕಿ ಬರೆಯೋದಷ್ಟೇ. ನಮ್ಗೆ 5 ಮಾರ್ಕ್ಸ್ ಸುಮ್ಮನೆ ಸಿಗ್ತಾ ಇದೆ, ಏನೂ ಎಫರ್ಟ್ ಹಾಕ್ದೇನೆ. ಸೊ ಇಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ, ನಾನು ಕ್ವಶನ್ ಓದ್ತಾ ಹೋಗಲ್ಲ. ಸೊ ಇಲ್ಲಿ ಹಿ, ಹಿಸ್, ಶಿ, ಹೂ, ವಿಚ್ ಅಂತ ಈ ರೀತಿ ಕ್ವಶನ್ ಇದೆ. ಸೊ ಇಲ್ಲಿ ಹಿ ಅಂತ ಇದೆ, ಹಿಸ್, ಶಿ, ಹೂ, ವಿಚ್ ಅಂತ ಇದೆ. ಇಷ್ಟು ಅರ್ಥ ಆಯಿತಾ? ಆನ್ಸರ್ ನಮಗೆ ಇಲ್ಲೇ ಇದೆ, ಬಟ್ ನಾವು ಹುಡುಕಿ ಬರೀಬೇಕಷ್ಟೆ. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಹಿ ಅಂದ ತಕ್ಷಣ ಹಿ ಹಿಂದ್ಗಡೆನೇ ಉತ್ತರ ಇರುತ್ತೆ. ಹಾಗಿದ್ರೆ ಹಿ ಹಿಂದ್ಗಡೆನೇ ಉತ್ತರ ಇರಬೇಕಾಗಿತ್ತು. ಸೊ ಇಲ್ಲಿ ಹಿ ಅನ್ನೋದಿದೆ, ಇದ್ರ ಹಿಂದ್ಗಡೆ ನಮ್ಗೆ ಯಾವುದಾದ್ರೂ ಒಂದು ಮ್ಯಾಚ್ ಆಗ್ತಾ ಇದೆಯಾ? ಇಷ್ಟು ಶಬ್ದಗಳಲ್ಲಿ ಯಾವುದಾದ್ರೂ ಒಂದು ಮ್ಯಾಚ್ ಆಗ್ತಾ ಇದೆಯಾ? ಸೊ ಆಗ್ತಾ ಇದೆ. ಯಾವುದು ಅಂತಂದರೆ ಅದು ಗೋಲ್ಡ್ ಸ್ಮಿತ್. ಇಲ್ಲಿ ನೋಡಿ, ಗೋಲ್ಡ್ ಸ್ಮಿತ್ ಅನ್ನೋದು ಮ್ಯಾಚ್ ಆಗ್ತಾ ಇದೆ. ಸರ್ ಹಾಗಿದ್ರೆ 2 ಗೋಲ್ಡ್ ಸ್ಮಿತ್ ಇದೆಯಲ್ಲ, ನೀವು ಹೇಳಿದ್ರಿ ಇದ್ರ ಹಿಂದೆನೇ ಉತ್ತರ ಇರುತ್ತೆ, ಅದನ್ನೇ ಬರೆದ್ಬಿಡಿ ಅಂತ. 2 ಗೋಲ್ಡ್ ಸ್ಮಿತ್ ಇದೆಯಲ್ಲ, ಸೊ 1 ನಿಮಿಷ ಹೇಳ್ತೀನಿ. ಗೋಲ್ಡ್ ಸ್ಮಿತ್ ಅಂತ ಇದೆಯಲ್ಲ, ಸೊ ಹಿ ಅಂದ ತಕ್ಷಣ ಇಲ್ಲಿ ಗೋಲ್ಡ್ ಸ್ಮಿತ್ ಒಂದು ಕ್ವಶನ್ಗೆ ನಮಗೆ 1 ಮಾರ್ಕ್ಸ್ ಇಲ್ಲಿ ಸಿಕ್ತು. ಯಾಕೆ ಇದನ್ನು ಹಾಕಲಿಲ್ಲ ನಾನು ಅಂತಂದರೆ ಹಿಸ್ ಅಂತ ಬಂತು. ಹಿಸ್ ಅಂದ ತಕ್ಷಣ ಇಲ್ಲಿ ಪೊಸೆಸಿವ್ ಪ್ರನೌನ್ ಬರುತ್ತೆ. ಅಪಾಸ್ಟ್ರಫಿ ಎಸ್ ಹಾಕಿದ ಯಾವುದೇ ಶಬ್ದ ಬಂದರೂ ಹಿಸ್ ಅಂತ ಬಂದರೆ ಈ ರೀತಿ ನಾವು ಹಿಸ್ಗೆ ಈ ರೀತಿ ಅಪಾಸ್ಟ್ರಫಿ ಎಸ್ ಇರ್ತಕ್ಕಂಥದ್ದನ್ನೇ ಹಾಕಬೇಕಾಗತ್ತೆ. ಸೊ ಹೀಗಾಗಿ ಹಿಸ್ ಅಂದ ತಕ್ಷಣ ಇಲ್ಲಿ ಗೋಲ್ಡ್ ಸ್ಮಿತ್ಸ್ ಅಂತ ಬರುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇಷ್ಟೇ. ಶಿ ಅಂತ ಇದೆ. ಶಿ ಅಂದ ತಕ್ಷಣ ಇಲ್ಲಿ ಶಿ ಇಲ್ಲಿದೆ, ಇದ್ರ ಹಿಂದೆನೇ ಯಾವುದಾದ್ರೂ ಒಂದು ವರ್ಡ್ ನಮಗೆ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ಹೀಗೆ ನೋಡ್ತಾ ಹೋಗಿ ಅ ಪೂವರ್ ವುಮೆನ್ ಸಿಕ್ತು. ಇಲ್ಲಿ ನೋಡಿ ಶಿ ಅಂತ ಇದೆ, ಅ ಪೂವರ್ ವುಮೆನ್ ಎಲ್ಲಿದೆ? ಸೊ ಇಲ್ಲಿದೆ. ಇದಕ್ಕೆ ಹಾಕಿದೆ, ನಮಗಿಲ್ಲಿ 3 ಮಾರ್ಕ್ಸ್ ಬಂತು. ಸಿಂಪಲ್. ಒಂದು 2-3 ನಿಮಿಷದಲ್ಲಿ ಇದನ್ನು ಬೈ ಹಾರ್ಟ್ ಹಾಕೊಂಡು ಕಲಿತು ನೀವು ಹೋಗಿ ಅಲ್ಲಿ ಜಸ್ಟ್ ಬರ್ದ್ಬಿಟ್ರೆ ಮುಗಿದು ಹೋಯ್ತು ಅಷ್ಟೇ ಅಲ್ವಾ? ಹೂ ಅಂತ ಇದೆ. ನೆಕ್ಸ್ಟ್ ಹೂ ಅಂತ ಇದೆ. ಇಲ್ಲಿ ಹೂ ಅಂತ ಎಲ್ಲಿದೆ ನೋಡೋಣ. ಹೂ ಅಂತ ಇದೆ, ಎಲ್ಲಿದೆ? ಹೂ ಇಲ್ಲಿದೆ. ಹೂ ಅಂತ ಇದೆ. ಇದ್ರ ಹಿಂದೆನೇ ಉತ್ತರ ಇರುತ್ತೆ. ಹಾಗಿದ್ರೆ ಹೂ ಅಂದ ತಕ್ಷಣ ಇಲ್ಲಿ ಯಾವುದಾದ್ರೂ ನಮ್ಗೆ ಒಂದು ವರ್ಡ್ ಮ್ಯಾಚ್ ಆಗ್ತಾ ಇದೆ ನೋಡಿ. ಆಲ್ರೆಡಿ ಹಿ ಅಂದ ತಕ್ಷಣ ನಾವು ಏನೇನು ಮಾಡಿದ್ವಿ, ಒಂದು ಸಲ ಕ್ವಿಕ್ ರಿವಿಷನ್ ಮಾಡೋಣ. ಹಿ ಅಂದ ತಕ್ಷಣ ನಾನು ಗೋಲ್ಡ್ ಸ್ಮಿತ್ ಹಾಕಿದೆ, ಆಯಿತಾ? ಹಿಸ್ ಅಂದ ತಕ್ಷಣ ಗೋಲ್ಡ್ ಸ್ಮಿತ್ಸ್ ಹಾಕಿದೆ. ಅದಾದ ನಂತರ ಶಿ ಅಂದ ತಕ್ಷಣ ಅ ಪೂವರ್ ವುಮೆನ್ ಹಾಕಿದೆ. ನೆಕ್ಸ್ಟ್ ಹೂ ಅಂದ ತಕ್ಷಣ ನಮಗೆ ಇಲ್ಲಿ ಈ ಯಾರು ಹಾಕಬೇಕಂತಂದರೆ ಹಸ್ಬೆಂಡ್. ಇದ್ರ ಹಿಂದೆನೇ ಉತ್ತರ ಏನಿದೆ? ಹಸ್ಬೆಂಡ್ ಅಂತ ಇದೆ. ಸೊ ಹೂ ಅಂದ ತಕ್ಷಣ ಇಲ್ಲಿ ಹಸ್ಬೆಂಡ್ ಅಂತ ಇದೆ. ಸರ್ ಹಾಗಿದ್ರೆ ಅ ಪೂವರ್ ವುಮೆನ್ಸ್ ಹಸ್ಬೆಂಡ್ ಅಂತ ಕೊಟ್ಟಿದ್ದಾರಲ್ಲ, ಏನೋ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಡೋಂಟ್ ವರಿ, ಈ ಶಬ್ದವನ್ನು ನೀವು ಗಮನ ಕೊಟ್ಟು ನೋಡಬೇಡಿ. ಹಸ್ಬೆಂಡ್ ಅಂತ ಮ್ಯಾಚ್ ಆಗ್ತಾ ಇದೆಯಾ? ಇಲ್ಲಿ ಹೂ ಅಂತ ಇದೆ, ಹೂ ಹಿಂದ್ಗಡೆ ಹಸ್ಬೆಂಡ್ ಅನ್ನೋದು ಸಿಕ್ತು. ಇಲ್ಲಿ ಹಸ್ಬೆಂಡ್ ಅನ್ನೋದು ಒಂದೇ ಇದೆ. ಸೊ ಹೀಗಾಗಿ ಮ್ಯಾಚ್ ಮಾಡ್ಕೊಂಬಿಡಿ, ಮುಗಿದೋಯ್ತು. ವಿಚ್ ಅಂತ ಇದೆ ನೋಡಿ, ಇನ್ನೊಂದ್ಸಲ ವಿಚ್ ಅಂತ ಇಲ್ಲಿ ಶಬ್ದ ಕೊಟ್ಟಿದ್ದಾರೆ ಅಲ್ವಾ? ಕೊಟ್ಟಿದ್ರೋ ಇಲ್ವೋ? ವಿಚ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೌಸ್ ಇದೆ. ಇಲ್ಲಿ ಇನ್ನೊಂದು ನಮಗೆ ಸ್ಮಾಲ್ ಬಾಕ್ಸ್ ಅಂತ 2 ಆಪ್ಷನ್ ಮಾತ್ರ ನಾವು ಬಿಟ್ಕೊಂಡಿದ್ದೀವಿ. ಈಗ ವಿಚ್ ಅಂದ ತಕ್ಷಣ ಇಲ್ಲಿ ನಮಗೆ ಯಾವುದು ಮ್ಯಾಚ್ ಆಗ್ತಾ ಇದೆ ಹಿಂದ್ಗಡೆ ಅಂತಂದರೆ ಆ ಸ್ಮಾಲ್ ಬಾಕ್ಸ್. ವಿಚ್ ಅಂದ ತಕ್ಷಣ ಆ ಸ್ಮಾಲ್ ಬಾಕ್ಸ್. ಇಷ್ಟೊಂದು ಸಿಂಪಲ್ ಆಗಿರ್ತಕ್ಕಂಥ ಗ್ರಾಮರ್. ಇದನ್ನು ಕಲೀಲಿಕ್ಕೆ ಎಷ್ಟು ಒಂದು 3 ನಿಮಿಷ ನಮಗೆ ಹೋಯಿತು ಅಷ್ಟೇ. ಇಷ್ಟನ್ನು ಕಲ್ತ್ಬಿಟ್ರೆ ನಮಗೆ 5 ಮಾರ್ಕ್ಸ್ ಆರಾಮಾಗಿ ಸುಲಭವಾಗಿ ಸಿಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾರಿಗೆ ಇಂಗ್ಲೀಷ್ ಕಷ್ಟ ಆಗುತ್ತೆ, ಉತ್ತರ ಇದ್ರ ಏನು ಕ್ವಶನ್ ಕೊಟ್ಟಿರ್ತಾರಲ್ಲ ಅದ್ರ ಹಿಂದೆನೇ ಉತ್ತರ ಇರುತ್ತೆ, ಹುಡುಕಿ ಬರೆಯುವಂಥ ಒಂದು ಪ್ರಯತ್ನ ನೀವು ಮಾಡಬೇಕು. ಸೊ ನಿಮಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ ನಾನು. ಇದನ್ನು ನೀವೇನಾದರೂ ಪರ್ಫೆಕ್ಟಾಗಿ ನೀವು ಕಮೆಂಟಲ್ಲಿ ನನಗೆ ಕಮೆಂಟ್ ಮಾಡಿಬಿಟ್ರೆ, ನೀವೇನಾದರೂ ಒಂದು ವೇಳೆ ನೀವು
ಪ್ರಾಕ್ಟೀಸ್ ಮಾಡಿ, ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅಥವಾ ನಾನು ಕಮೆಂಟ್ ಮಾಡಿ ಹೇಳ್ತೀನಿ ಅಂತಂದರೆ ಇದಕ್ಕೇನಾದರೂ ನೀವು ಆನ್ಸರನ್ನು ಈ ಒಂದು ಕಾಲಮನ್ನು ಬರೆದು ಇದಕ್ಕೇನಾದರೂ ಜಸ್ಟ್ ಈ ರೀತಿ ಈ ಸಿಂಬಾಲಿಸಮ್ ಪೂರ್ತಿ ಅಕ್ಷರನ ಬರೆಯುವಂಥ ಅವಶ್ಯಕತೆ ಇಲ್ಲ, ವರ್ಡನ್ನು ಬರೆಯುವ ಅವಶ್ಯಕತೆ ಇಲ್ಲ, ಇಷ್ಟನ್ನು ಈ ಯಾರೋ ಮಾರ್ಕನ್ನು ಬರೆದುಬಿಟ್ರೆ ನಾನು ಅನ್ಕೋತೀನಿ ನೀವು ಕಲ್ತ್ರಿ ಅಂತ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ.